ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಮುಂಗ್ಸಿಯವರು ಸ್ನೇಹ ಮೇಡಮ್ ಕರೀತಾ ಇರೋದು ನಮ್ಮಣ್ಣ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ನಿಮ್ಮಣ್ಣ ಇಲ್ಲಿ ನಿಮಗಣ್ಣ ಇರ್ಬೋದು, ಅದು ಹೊರತು ಯಾರಿಗೂ ಇಲ್ಲಿ ದೊಡ್ಡಣ್ಣ ಅಲ್ಲ. ಹೇಳಿದ ಅರ್ಥ ಆಯ್ತಾ? ಏನು ವಿಷಯ ಅಂತ ಅಲ್ಲಿಂದನೇ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಕೋಪದಲ್ಲಿ, ಏಯ್ ಅವಳಿಗೆ ಬತ್ತಳ ಇಲ್ಲ ಕೇಳ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ತುಂಬ ಜೋರಾಗಿ, ಧ್ವನಿ ಏರಿಸಿ ಮಾತಾಡಿದ್ರೆ ಬರೋದೇ ಇಲ್ಲ ಅಂತ ಹೇಳಿಲ್ರ ಅಂತ ಹೇಳ್ತಾರೆ. ಅದನ್ನ ಕೇಳಿ ಕಂಠಿ ಅವರು, ಅವ್ವ ಏನ್ ಮಾಡ್ತಿದ್ಯಾ, ಕಳ್ಸವ ಅವಳನ್ನ ಆಚೆಗೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಪುಟ್ಟಕ್ಕ ಅವ್ರಿಗೆ, ಅವ್ವ ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವ್ರನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವ್ರು, ಅಯ್ಯೋ ಯಾಕೆ ಕರಿತಾವನೆ ಅಂತ ಹೋಗುವಸಿ ಕೇಳವಿ ಅಂತ ಹೇಳಿದಾಗ ಸ್ನೇಹ ಅವರು, ವಿಷಯ ಇದೆಯವ್ವ, ಅದನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾರೆ. ಹಾಗೆ ಕಂಠಿ ಅವರಿಗೆ, ಅವಳು ಇವಳು ಅಂದ್ರೆ ಅವ್ವ ಹೇಳಿದ್ರು ಬರಲ್ಲ, ಅಪ್ಪ ಹೇಳಿದ್ರು ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಂಗ್ಸಿಯವರು, ಅಣ್ಣ ಇರೋಣ ವಸಿ, ನಾವು ಅವಂಗೋಸ್ಕರ ಬಂದಿರೋದು, ಆಗ್ಬೇಕಾಗಿರೋದು ನಮ್ ಕೆಲ್ಸ, ವಸಿ ತಾಳ್ಮೆಯಿಂದ ಇರೋಣ ಅಂತ ಕಂಠಿ ಅವ್ರಿಗೆ ಹೇಳಿದಾಗ ಕಂಠಿ ಅವರು, ಸರಿ ಆಯ್ತು ಆಚೆ ಬರಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಸುಮಾ ಅವರು ಸ್ನೇಹ ಅವರಿಗೆ, ಅಕ್ಕ ಪಾಪ ಅವಾಗ್ಲಿಂದ ಕಾಯ್ತಿದ್ದಾರೆ, ಏನು ಅಂತ ಹೋಗಿ ಕೇಳ್ಬಾರ್ದಾ ಅಂತ ಹೇಳಿದಾಗ ಸ್ನೇಹ ಅವರು, ಆಟ ಇವಾಗಿನ್ನ ಶುರುವಾಗಿದೆ, ಇರು ಸುಮಾ ಅಂತ ಹೇಳ್ತಾರೆ. ಹಾಗೆ ಮುಂಗ್ಸಿಯವರು, ಸ್ನೇಹ ಮೇಡಮ್ ಅಣ್ಣ ಸ್ಯಾನೆ ಮರ್ಯಾದೆ ಕೊಡ್ತವ್ರೆ, ವಸಿ ಆಚೆ ಬನ್ನಿ ಅಂತ ಹೇಳಿದಾಗ ಸ್ನೇಹ ಅವರು, ಎಲ್ಲಿ ಒಂದ್ಸಲ ಮರ್ಯಾದೆ ಕೊಟ್ಟು ಕರೆಯಕ್ ಹೇಳಿ, ಹೇಗ್ ಮರ್ಯಾದೆ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಅಂತ ಹೇಳಿದಾಗ ಹುಲಿಯವರು ಕಂಠಿ ಅವ್ರಿಗೆ, ಅಣ್ಣ ಹೋಗ್ಲಿ ಬಿಡು, ಒಂದ್ಸಲ ಅಲ್ಲ ಕರಿ ಪ್ಲೀಸ್ ಅಂತ ಹೇಳಿದಾಗ ಕಂಠಿ ಅವರು, ಅದೆಲ್ಲ ಆಗಕ್ಕಿಲ್ಲ ಕಲ ಅಂತ ಹೇಳ್ತಾರೆ. ಆಗ ಹುಲಿಯವರು, ಅಣ್ಣ ಮೆಲ್ಲ ಕೇಳಿಸ್ತದೆ ಅವರಿಗೆ, ಒಂದ್ಸಲ ಅವನ್ ನೆನ್ಪು ಮಾಡ್ಕೊಳ್ಳೋಣ, ಅವ್ರಿಗೋದ್ಸಲ ಆದ್ರೂ ಪ್ಲೀಸ್ ಅಣ್ಣ ಅಂತ ಹೇಳ್ತಾರೆ. ಹಾಗೆ ಸುಮಾ ಅವರು ಮನ್ಸಲ್ಲೇ ಸಹನಕ್ಕನ್ ನೋಡಿದ್ರೆ ಮ್ಯಾಕ್ಸಿ ಕರ್ಕೊಂಡು ಹೋದ್ರು, ಇವಾಗ ಸ್ನೇಹಕ್ಕನ್ನ ಭಾವ ಹುಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಂಠಿ ಅವರು ಸ್ನೇಹ ಅವರಿಗೆ, ಹುಡ್ಗಿ ಆಚೆ ಬಾ ಅಂತ ಹೇಳಿದಾಗ ಸ್ನೇಹ ಅವರು, ಹುಡ್ಗಿ ಅಂದ್ರೆಲ್ಲ ಆಚೆ ಬರಕ್ ಆಗಲ್ಲ, ನಂಗೆ ಹೆಸರಿದೆ, ಹೆಸರಿಟ್ ಕರೀರಿ ಅಂತ ಹೇಳಿದಾಗ ಕಂಠಿ ಅವರು, ನೋಡೋ ಹೆಸರಿಗಿಸ್ರೆಲ್ಲ ಕರೆಯಕ್ ಆಗೋದಿಲ್ಲ, ಬಂದ್ರೆ ಬಾ ಬಿಟ್ರೆ ಬಿಡು, ಬರ್ಲಾ ಅಂತ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಪುಟ್ಟಕ್ಕ ಅವರು ಅದನ್ನ ನೋಡಿ, ಅಯ್ಯೋ ಸಿರಿ ಕೋಪ ಮಾಡ್ಕೊಂಡು ಹೋಯ್ತವನೆ, ಹೋಗು ಅದೇನು ಅಂತ ಕೇಳಿ ಹೋಗು ಅಂತ ಸ್ನೇಹ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಇನ್ನು ಈ ಕಡೆ ಸಹನಾ ಅವರು ಮ್ಯಾಕ್ಸಿ ಜೊತೆ ಬರ್ತಿರುವಾಗ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯಾ ಮ್ಯಾಕ್ಸಿ ಅಂತ ಕೇಳ್ತಾರೆ. ಆಗ ಮ್ಯಾಕ್ಸಿ ಅವರು, ಸಹನಾ ಕಮ್ ವಿತ್ ಮೀ, ಐ ವಾಂಟ್ ಟು ಟಾಕ್ ಯು ಪರ್ಸನಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಸಹನಾ ಅವರು, ಏನೋ ಹೇಳ್ಬೇಕಂತ ಕರ್ಕೊಂಡ್ಬಂದೆ, ಅದನ್ನ ಮನೆ ತಾವಲೇ ಹೇಳ್ಬೋದಿತ್ತಲ್ವೇ ಅಂತ ಹೇಳಿದಾಗ ಮ್ಯಾಕ್ಸಿ ಅವರು, ಸಾರಿ ಫಾರ್ ಯು ಬ್ರಿಂಗಿಂಗ್ ಆಲ್ ದ ವೇ ಹಿಯರ್, ಐ ಡೋಂಟ್ ವಾಂಟ್ ಎನಿ ಡಿಸ್ಟರ್ಬೆನ್ಸ್, ಐ ವಾಂಟ್ ಟು ಟಾಕ್ ಯು ಪರ್ಸನಲಿ ಅಂತ ಹೇಳಿದಾಗ ಸಹನಾ ಅವರು, ಪರ್ಸನಲ್ ಆಗ ಯೋನ್ ಹೇಳು ಅಂತ ಕೇಳಿದಾಗ ಮ್ಯಾಕ್ಸಿ ಅವರು, ಐ ನೋ ವಿ ಆರ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ದ ಟ್ರೆಡಿಷನ್, ದ ವೇ ಆಫ್ ಲೈಫ್, ದಟ್ ನಾಟ್ಸ್ ದ ಮ್ಯಾಟರ್, ಬಟ್ ದ ಮ್ಯಾಟರ್ ಈಸ್ ಯು, ಯು ನೋ ದೇರ್ ಇಸ್ ನೋ ಬ್ಯಾರಿಯರ್ ಇನ್ ಲವ್, ಲವ್ ಇಸ್ ನಾಟ್ ಸಮಥಿಂಗ್ ದಟ್ ಯು ಫೀಲ್, ಸಮಥಿಂಗ್ ದಟ್ ಯು ಡೂ, ಐ ಹ್ಯಾವ್ ಲರ್ನ್ ಸಮಥಿಂಗ್ ಫಾರ್ ಯು, ನಡು ದಾರಿಯಲ್ಲಿ ನನ್ನೂರು, ಕುಡಿ ಮಿಂಚಿ ನೂರು ನನ್ನೂರು, ನೂರು ಮಿಂಚು ಉಳಿದಂತೆ, ನೀ ಬಂದ್ರೆ ನನಗೆ ಸಿರಿವಂತೆ ಅಂತ ಹೇಳಿ ಸಹನಾ ಅವ್ರ ಕೈನ ಹಿಡ್ಕೊಂಡು ಮಂಡಿ ಉರಿ, ಸಹನಾ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾರೆ. ಇದನ್ನ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದಂತ ಕಾಳಿ ಅವರು, ಈ ನನ್ನ ಮಗ ಹೇಳೇ ಬಿಟ್ನಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಮ್ಯಾಕ್ಸಿ ಅವರು, ಐ ವಾಂಟ್ ಟು ಸ್ಪೆಂಡ್ ಮೈ ಲೈಫ್ ವಿತ್ ಯು, ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಾರೆ. ಈ ಕಡೆ ಸ್ನೇಹ ಅವರು ಮುಖಕ್ಕೆ ವೇಲ್ನ ಸುತ್ಕೊಂಡು ಕಂಠಿ ಅವ್ರ ಮುಂದೆ ಬಂದು ನಿಲ್ತಾರೆ. ಆಗ ಸುಮಾ ಅವರು, ಇದೇನಕ್ಕ ಮುಖಕ್ಕೆ ದುಪಟ್ಟ ಸುತ್ಕೊಂಡಿದ್ಯಾ ಅಂತ ಕೇಳಿದಾಗ ಸ್ನೇಹ ಅವರು, ಇವ್ರಿಗೆ ನನ್ನ ಮುಖ ಕಂಡ್ರೆ ಆಗಲ್ವಲ್ಲ ಸುಮಾ, ಅದಕ್ಕೆ ಏನ್ ವಿಷಯ ಅಂತ ಕಂಠಿ ಅವ್ರನ್ನ ಕೇಳ್ತಾರೆ. ಆಗ ಕಂಠಿ ಅವರು, ಹೇಳ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ವಿಷಯ ಯಾರು ಹೇಳ್ಬೇಕೋ ಅವ್ರು ಹೇಳಿದ್ರೇನೆ ನಾನು ಕೇಳೋದು ಅಂತ ಹೇಳ್ತಾರೆ. ಅದಕ್ಕೆ ಕಂಠಿ ಅವರು, ಯಾಕೆ ಇವ್ರು ಹೇಳಿದ್ರೆ ವಿಷಯಕ್ಕೆ ಇವಳಗ್ ಹೋಗಕ್ಕಿಲ್ವಾ, ಕೇಳ್ರಲ್ಲ ಅಂತ ಹೇಳಿದಾಗ ಸ್ನೇಹ ಅವರು, ಇಷ್ಟೆಲ್ಲ ದಿಮಾಕಲ್ಲಿ ಮಾತಾಡಿದ್ರೆ ನಾನಿಲ್ಲಿ ನಿಲ್ಲೋದು ಇಲ್ಲ ಅಂತ ಹೊರಡೋದಿಕ್ಕೆ ಹೋಗ್ತಾರೆ. ಆಗ ಪುಟ್ಟಕ್ಕ ಅವರು, ತಡಿಯವ ಯಾಕೆ ಹಿಂಗಾಡ್ತಿದೀಯೇ ಅಂತ ಕೇಳಿದಾಗ ಸ್ನೇಹ ಅವರು, ನೋಡವ ಎರಡು ತರ ನಂಗೂ ಸ್ವಾಭಿಮಾನ ಇದೆ, ಗೌರವ ಕೊಟ್ರೆ ಗೌರವ ಅಂತ ಹೇಳಿದಾಗ ಮುಂಗ್ಸಿಯವರು, ಮೇಡಮ್ ಕ್ಷಮಿಸ್ಬಿಡಿ, ಇವತ್ತು ದಿನ ವಾರ ಎಲ್ಲ ತೆಪ್ಪಾಗಿ ಅಣ್ಣ ತೆಪ್ಪಾಗಿ ಮಾತಾಡ್ತವ್ರೆ, ಏನೇ ತೆಪ್ಪಿದ್ರು ಹೊಟ್ಟೆಗೆ ಹಾಕಂಬಿಡಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಹೌದು ಕೆಲ್ಸ ಆಗ್ಬೇಕಾಗಿರೋದು ಅವ್ರಿಗಲ್ವಾ, ನೀವೆಲ್ಲ ಯಾಕೆ ಹಿಂದೆ ಬಂದಿದ್ದೀರಾ, ಯಾಕೆ ಅವರಿಗೆ ಒಬ್ರಿಗೆ ಬಂದ್ ನನ್ನ ಜೊತೆ ಮಾತಾಡಕ್ ಭಯನಾ ಅಂತ ಕೇಳ್ತಾರೆ. ಆಗ ಕಂಠಿ ಅವರು, ಭಯನಾ ಅಂತ ಯಾವಂತಾವ್ ಹೇಳ್ತಿದ್ಯಾ
ಅಂತ ಕೇಳ್ತಾರೆ. ಆಗ ಸುಮಾ ಅವರು ಮನ್ಸಲ್ಲೇ ಅಯ್ಯೋ ಈ ಸ್ನೇಹಕ್ಕ ಯಾಕೆ ಸಿಂಹದ ಬಾಯಿಗೆ ಕೈ ಹಾಕಕ್ ಹೋಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸ್ನೇಹ ಅವರು ಕಂಠಿ ಅವರಿಗೆ ಭಯ ಇಲ್ಲ ಅಂತಂದ್ರೆ ಒಬ್ರೇ ಮಾತಾಡ್ಬೋದಲ್ವಾ, ನಿಮ್ ಗ್ಯಾಂಗ್ನೆಲ್ಲ ದೂರ ಕಳ್ಸಿ ಮಾತಾಡಿ ನೋಡೋಣ ಅಂತ ಹೇಳಿದಾಗ ಕಂಠಿ ಅವರು ಏಯ್ ಎಲ್ಲ ವಸಿ ಈ ಕಡೆ ಬನ್ರಲ್ಲ ಅಂತ ಕಂಠಿ ಅವ್ರು ಬಂದು ಸ್ನೇಹ ಅವ್ರ ಮುಂದೆ ನಿಲ್ತಾರೆ. ಆಗ ಸ್ನೇಹ ಅವರು ಈಗ ಹೇಳಿ ಏನ್ ಬಂದಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಕಂಠಿ ಅವ್ರ ಕೋಪದಲ್ಲಿ ಏಯ್ ಗೊತ್ತಿದ್ದು ಕೇಳ್ಬೇಡ, ಶುರು ಮಾಡಿದ್ಯಲ್ಲ ಅದ್ ನಿನ್ ಎಡವಟ್ಟು, ಸರಿ ಮಾಡು, ಅವ್ವ ನಮ್ಮವ್ರ ತಾವ್ ಫೋನಾಗ ಮಾತಾಡ್ಬೇಕಂತೆ ಅಂತ ಹೇಳೋದನ್ನ ಕೇಳಿಸ್ಕೊಂಡು ಗೋಪಾಲ್ ಅವರು ಪುಟ್ಟಮ್ಮಿ ಏನಿದು ಅಳಿಯಂದ್ರು ನಮ್ಮವ್ರ ತಾವ್ ಮಾತಾಡ್ಬೇಕು ಅಂತ ಸ್ನೇಹನ್ ತಾವ್ ಹೇಳ್ತವ್ರೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ನಂಗೂ ಅದೇ ಅರ್ಥ ಆಯ್ತಿಲ್ಲ ಕಣಯ್ಯ ಅಂತ ಹೇಳ್ತಾರೆ. ಹಾಗೆ ಕಂಠಿಯವರು ಫೋನ್ ಮಾಡೋ ಅಂತ ಹೇಳಿದಾಗ ಸ್ನೇಹ ಅವರು ಆಗಲ್ಲ ಅಂತ ಹೇಳ್ತಾರೆ. ಆಗ ಕಂಠಿಯವರು ಏನಂದೆ ಅಂತ ಕೇಳಿದಾಗ ಸ್ನೇಹ ಅವರು ಈ ತರ ಮೂತಿ ಊದಿಸ್ಕೊಂಡು ಮಾತಾಡಿದ್ರೆ ಆಗಲ್ಲ, ಇದನ್ನೇ ಸ್ವಲ್ಪ ನಗ್ನಗ್ತಾ ಮಾತಾಡಿ ಸಾಹೇಬ್ರೆ ಅಂತ ಹೇಳ್ತಾರೆ. ಆಗ ಕಂಠಿಯವರು ಮನ್ಸಲ್ಲೇ ಈಟದ ದಿಮಾಕ ಐತೆ ಇರೇ ನಿಂಗೆ ಅಂತ ಅನ್ಕೊಂಡು ಅವಂಗ್ ಫೋನ್ ಮಾಡಿ ಮಾತಾಡು ಅಂತ ನಗ್ನಗ್ತಾ ಹೇಳ್ತಾರೆ. ಆಗ ಸ್ನೇಹ ಅವರು ನೋಡಿ ನಗ್ನಗ್ತಾ ಮಾತಾಡಿದ್ರೆ ಎಷ್ಟ್ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದಾಗ ಕಂಠಿಯವರು ತಗೋ ಮಾತಾಡು ಅಂತ ಫೋನ್ ಕೊಡ್ತಾರೆ. ಆಗ ಸ್ನೇಹ ಅವರು ಮಾತಾಡ್ತೀನಿ ಆದ್ರೆ ಒಂದ್ ಕಂಡೀಷನ್ ಅಂತ ಹೇಳಿದಾಗ ಕಂಠಿ ಅವರು ಏನದು ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು ನೀವಿನ್ಮೇಲೆ ಕುಡಿಯಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಹೇಳಿದಾಗ ಕಂಠಿ ಅವರು ನಾನು ನಿನಗೆ ಮಾತು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು ಕೊಡ್ಲಿಲ್ಲ ಅಂದ್ರೆ ಫೋನು ಇಲ್ಲ ವಾಯ್ಸು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಮುಂಗ್ಸಿ ಹುಲಿ ಎಲ್ಲ ಅಣ್ಣ ಒಪ್ಕೊಳ್ಳೋಣ ಒಪ್ಕೊಬಿಡೋಣ ಅಂತ ಹೇಳ್ತಿರ್ತಾರೆ. ಆಗ ಕಂಠಿ ಅವರು ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಆಗ ಮುಂಗ್ಸಿ ಅವರು ಮನ್ಸಲ್ಲೇ ಅಣ್ಣ ಕುಡಿಯೋದ್ ಬಿಟ್ಟಂಗೆ ಅದಾದಂಗೆ ಅಂತ ಅನ್ಕೋತಿರ್ತಾರೆ. ಆಗ ಸ್ನೇಹ ಅವರು ಹೀಗೆಲ್ಲ ಹೇಳಿದ್ರೆ ಆಗಲ್ಲ, ಆಣೆ ಮಾಡಿ ಹೇಳ್ಬೇಕು ಅಂತ ಕಂಠಿ ಅವ್ರ ಕೈ ತಗೊಂಡು ಸ್ನೇಹ ಅವ್ರ ತಲೆ ಮೇಲೆ ಇಟ್ಕೋತಾರೆ. ಆಗ ಕಂಠಿಯವರು ಏನ್ ಮಾಡ್ತಿದ್ಯಾ ಬಿಡು ಕೈ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು ಆಣೆ ಮಾಡಿ ಹೇಳಿ ಸಾಹೇಬ್ರೆ ಅಂತ ಹೇಳ್ತಾರೆ. ಈ ಕಡೆ ಸೈಡಲ್ಲಿ ಹುಲಿಯವರು ಮುಂಗ್ಸಿ ಅವರಿಗೆ ಅಲ್ಲ ಮಾರೇಯ, ಅಣ್ಣನ ಮೇಲೆ ಆಣೆ ಹಾಕೊಂಡ್ರೆ ಅವ್ನು ಕೇಳಲ್ಲ, ಇನ್ನು ಇವಳ ಮೇಲೆ ಆಣೆ ಹಾಕಿದ್ರೆ ಕೇಳ್ತಾನ ಅಂತ ಹೇಳಿದಾಗ ಮುಂಗ್ಸಿ ಅವರು ಬುದ್ಧಿ ಇಲ್ಲ ಇವಳಿಗೆ ಶತದಡ್ಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಕಂಠಿಯವರು ಅಷ್ಟೇ ತಾನೇ ಸರಿ ಬಿಡು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ನನ್ನ ಮೇಲೆ ಆಣೆ ಅಂದ್ರೆ ನನ್ನ ಹೆಸರು ಮೇಲೆ ಆಣೆ, ಸ್ನೇಹ ಸ್ನೇಹ ಅನ್ನೋ ಹೆಸರು ಮೇಲೆ ಆಣೆ ಮಾಡಿ ಹೇಳಿ ಅಂತ ಹೇಳಿದಾಗ ಕಂಠಿಯವರು ಆ ಹೆಸರು ನಿನ್ ಬಾಯಲ್ಲೇ ಎತ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು ಆಣೆ ಮಾಡಲ್ಲ ಅಂದ್ರೆ ಕಾಲ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಒಪ್ಪಿ ಆಯ್ತು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ದೊರೆ ಸಾಹೇಬ್ರೆ ಆಣೆ ಮಾಡಿದೀರಾ, ಮಾತ್ ತಪ್ಪಾರ್ದು, ವಸು ಅಕ್ಕಂಗೆ ನನಗೆ ಕಾಲ್ ಮಾಡಕ್ ಹೇಳಿ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಕಂಠಿಯವರು ವಸು ಅವ್ರಿಗೆ ಫೋನ್ ಮಾಡಿ ತಂಗಿ ಅವಂಗೆ ಫೋನ್ ಮಾಡಿದ್ದೀನಿ ಮಾತಾಡು, ಮೊದ್ಲು ಆ ಮುಖಕ್ಕೆ ಹಾಕಿರೋ ಮಸ್ಕ್ ತೆಗಿ, ಸರಿ ಕೇಳ್ಸಕ್ಕಿಲ್ಲ ಅಂತ ಹೇಳಿದಾಗ ಸ್ನೇಹ ಅವರು ನನ್ನ ಮುಖ ನೋಡಿದ್ರೆ ನಿಮಗೆ ಕೋಪ ಬರುತ್ತಲ್ಲ ಅಂತ ಹೇಳಿದಾಗ ಕಂಠಿ ಅವರು ನಾನು ನಿನ್ ಮುಖ ನೋಡೋಕ್ಕಿಲ್ಲ ತೆಗೆದ್ಬಿಟ್ಟು ಮಾತಾಡು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಫೋನ್ ಪಿಕ್ ಮಾಡಿ ಹಲೋ ಅಂತ ಸ್ನೇಹ ಅವ್ರ ಧ್ವನಿಯಲ್ಲಿ ಹೇಳ್ತಾರೆ. ಅದನ್ನ ಕೇಳಿ ಕಂಠಿ ಅವರಿಗೆ ಹಳೇದೆಲ್ಲ ನೆನಪಾಗತ್ತೆ. ಇನ್ನು ಈ ಕಡೆ ಮ್ಯಾಕ್ಸಿ ಪ್ರಪೋಸ್ ಮಾಡಿದಾಗ ಸಹನ ಅವರು ಕೈ ತಪ್ಪಿಸ್ಕೊಂಡು ಏನ್ ಹೇಳ್ತಿದ್ಯಾ ಮ್ಯಾಕ್ಸಿ ಹೇಳು ಮ್ಯಾಕೆ ಅಂತ ಹೇಳ್ತಾರೆ. ಆಗ ಸಹನ ಅವರು ಏನ್ ಮಿಕ್ಸಿ ಇದೆಲ್ಲ ಅಂತ ಕೇಳಿದಾಗ ಮ್ಯಾಕ್ಸಿ ಫ್ರಮ್ ದ ಡೇ ಐ ಸಾ ಯು ಐ ಫೇಲ್ ಇನ್ ಲವ್ ವಿತ್ ಯು ಸಹನ ಅಂತ ಹೇಳ್ತಾರೆ. ಅದಕ್ಕೆ ಸಹನ ಅವರು ಸಾಕ್ ನಿಲ್ಸು ಮಿಕ್ಸಿ, ಎಲ್ರು ಯಾಕೆ ಹೆಣ್ಣಿನ ಗೆಳ್ತೇನ ಅವಳನ್ನ ಅಪಾರ್ಥದಲ್ಲೇ ನೋಡ್ತೀರಾ, ಒಂದ್ ಹೆಣ್ಣು ಆಕರ್ಷಕವಾಗಿ ಕಂಡು ಮಾತ್ರಕ್ಕೆ ಸಲ್ಗೆಯಿಂದ ಇದ್ ಮಾತ್ರಕ್ಕೆ ಪಿರುತಿ ಒಂದೇನ ಹುಟ್ಟೋದು, ಹೆಣ್ಣಿಗೆ ಪಿರುತಿ ಮಾಡೋದು ಗೊತ್ತು, ಅದಕ್ ಬೆಲೆ ಸಿಗದೆ ಇದ್ದಾಗ ಸ್ವಾಭಿಮಾನದಿಂದ ಬದುಕೋದು ಗೊತ್ತು. ನಾನ್ ಪಿರುತಿ ಅನ್ನೋ ಮಾಯೆ ಬಿಟ್ಟು ಬೋದಿವ್ರ ಬಂದ್ಬಿಟ್ಟಿವಿ, ಮತ್ತೆ ನಂಗೆ ಹಿಂದಕ್ಕೆ ಹೋಗೋ ಯಾವ ಆಸೆನೂ ಇಲ್ಲ, ನನ್ ಮನ್ಸ್ನಾಗೆ ಅದಕ್ ಜಾಗನೂ ಇಲ್ಲ. ಒಂದ್ ಕಿತ ಮದ್ವೆ ಅನ್ನೋ ಬಂದ ಬಣ್ಣಾದ್ಮ್ಯಾಕೆ ದುಡ್ಮೆ ಅನ್ನೋ ದಣಿನ ಕೈ ಹಿಡ್ಬೇಕು ಅಂತ ನಮ್ಮ ಅವ್ವನ್ ನೋಡ್ ಕಲ್ತೀವಿನಿ. ನಂಗೀಗ ತಾಳಿ ಕಟ್ಟಿ ಪಿರುತಿ ಮಾಡೋ ಗಂಡ ಬೇಡ, ನನ್ ಹಿಂದೆ ನಿಂತು ಭುಜ ತಟ್ಟೋ ಗೆಳೆಯ ಬೇಕು. ನಾನ್ ನಿನ್ ಮ್ಯಾಕೆ ಸ್ಯಾನೆ ನಂಬಿಕೆ ಇಟ್ಟಿದ್ದೆ, ಆ ನಂಬಿಕೆಗೆ ಪೆಟ್ ಬಿತ್ತು. ದಯವಿಟ್ಟು ನಿನ್ ಮನ್ಸ್ನಾಗ ಇರೋದ್ನೆಲ್ಲ ಅಳ್ಸ್ಬಿಡು, ಅದೆಲ್ಲ ತಪ್ಪು, ಅದೆಲ್ಲ ಬಿಟ್ಬಿಡು, ನೋ ಲವ್ ಓನ್ಲಿ ಫ್ರೆಂಡ್ಸ್ ಅಂತ ಅಲ್ಲಿಂದ ಹೋಗ್ತಾರೆ. ಇದನ್ ನೋಡಿ ಕಾಳಿಯವರು ಮನ್ಸಲ್ಲಿ ಯಪ್ಪ ನಾನೇನಾದ್ರು ಪಿರುತಿ ವಿಷಯ ಹೇಳಿದ್ರೆ ನಂಗೂ ಹಿಂಗೆ ಮಾತಿನ ಗೂಸ ಬಿದ್ದಿರೋವು, ಪಿರುತಿ ವಿಷಯ ಹೇಳಿ ದೂರ ಆಗೋಕ್ಕಿಂತ ಮುಚ್ಕೊಂಡು ಹತ್ರ ಇರೋದೇ ಒಳ್ಳೇದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ವಸು ಅವರು ಹಲೋ ಸ್ನೇಹ ಅವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ ಕೊಡ್ತೀನಿ ಅಂತ ಬಂಗಾರಮ್ಮನವ್ರಿಗೆ ಫೋನ್ ಕೊಡ್ತಾರೆ. ಆಗ ಸ್ನೇಹ ಅವರು ಹಲೋ ಅತ್ತೆ ಅಂತ ಹೇಳಿದಾಗ ಬಂಗಾರಮ್ಮನವರು ಹಲೋ ಸ್ನೇಹ ಹೆಂಗಿದ್ಯವ ಅಂತ ಕೇಳಿದಾಗ ಸ್ನೇಹ ಅವರು ನಾನ್ ಚೆನ್ನಾಗಿದ್ದೀನತ್ತೆ ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ ಬಂಗಾರಮ್ಮನವರು ನಾನೇನೋ ಸಂದಕ್ಕೆ ಇದೀನವ, ಆದ್ರೆ ನೀನ್ ನೋಡಕ್ ಆಯ್ತಿಲ್ವಲ್ಲ ಅನ್ನೋದೇ ನನ್ ಕೊರ್ಗು ಅಂತ ಹೇಳಿದಾಗ ಸ್ನೇಹ ಅವರು ಏನ್ ಮಾಡೋದತ್ತೆ ನಂಗೂ ಆ ಕೊರ್ಗಿದೆ, ಆದ್ರೆ
ಮೊದಲು ಕರ್ತವ್ಯ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಬಂಗಾರಮ್ನವರು, ಹಲೋ ಸ್ನೇಹ, ನೀನ್ ಅದೆಲ್ಗೋ ಟ್ರೈನಿಂಗ್ಗೆ ಅಂತ ಹೋಗಿದ್ಯಂತಲ್ಲವ, ಅದನ್ನ ಒಸಿ ಬಿರ್ನೆ ಮುಗಿಸ್ಕೊಂಡು ಬಂದ್ಬಿಡವ್ವ, ನಿನ್ನ ನೋಡ್ದೆ ಇರಕ್ ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ಹೇಳಿದಾಗ ಸ್ನೇಹ ಅವರು ಆಯ್ತತೆ ಅಂತ ಹೇಳ್ತಾರೆ. ಮತ್ತೆ ಬಂಗಾರಮ್ನವ್ರು, ಅಲ್ಲ ಕಣವ, ನಂಗೆ ನಿನ್ನ ಬುಟ್ಟಿರೋಕೆ ಈಟೊಂದು ಕಷ್ಟ ಆಯ್ತೈತೆ, ನಿನ್ ಪಾಪ ನಾನನ್ ದೊರೆ ನಿನ್ ಬುಟ್ಟು ಹೆಂಗವನೋ ಏನೋ ಅಂತ ಹೇಳಿದಾಗ ಸ್ನೇಹ ಅವರು, ಇನ್ನೊಂದು ಸ್ವಲ್ಪ ದಿನ ಆತೆ, ಎಲ್ಲ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ, ಆಮೇಲೆ ನೀವೇ ಹೋಗು ಅಂದ್ರು ನಾನು ಹೋಗಲ್ಲ ಅಂತ ಹೇಳ್ತಾರೆ. ಆಗ ಬಂಗಾರಮ್ನವರು, ಸ್ನೇಹ ಒಂದೇ ಒಂದ್ಕಿತ ನಿನ್ನ ನೋಡ್ಬೇಕು ಅನ್ಸ್ತೈತೆ, ವಿಡಿಯೋ ಫೋನ್ ಮಾಡವ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅಯ್ಯೋ ಅತ್ತೆ, ವಿಡಿಯೋ ಕಾಲ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅತ್ತೆ, ನೀವು ಸರಿಯಾದ ಟೈಮಿಗೆ ಊಟ ಮಾಡೋದನ್ನ ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಮರಿಬೇಡಿ, ನಾನು ಇಲ್ಲ ಅಂತ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಪುಟ್ಟಕ್ಕ ಅವರು, ಯಾರ ಹೆತ್ ಮಗಳು ಏನೋ, ನನ್ನ ಮಗಳು ವಾಯ್ಸ್ನಾಗೆ ಎಲ್ರೂ ಮನ್ಸಲ್ಲೂ ನಿಲ್ಲಕ್ ನೋಡ್ತಾವಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಬಂಗಾರಮ್ನವರು ಸ್ನೇಹ ಅವರಿಗೆ, ಅಯ್ಯೋ ಇಲ್ಲ ಸ್ನೇಹ, ನಾನೀಗ ಮೊದ್ಲಿಗಿಂತ ಸ್ಯಾನೆ ಸುಧಾರಿಸ್ಕೊಂಡಿವ್ನಿ, ನೀನ್ ಬಂದ್ಬಿಡು, ನಾನು ಬೇಗ ಹುಷಾರಾಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ವಸು ಅದಕ್ಕೆ ನಾನು ಬರೋವರೆಗೂ ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅತ್ತೆನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ನಮ್ಮ ಅತ್ತೆ ಮನ್ಸು ಮಗು ಥರ, ಅವ್ರನ್ನ ನೋಯಿಸ್ಬೇಡಿ, ಎಲ್ಲಿ ನಿಮ್ಮ ಅಣ್ಣ ಇನ್ನು ಮನೆಗೆ ಬಂದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವಸು ಅವರು, ಇಲ್ಲ ಸ್ನೇಹ ಅಂತ ಹೇಳಿದಾಗ ಸ್ನೇಹ ಅವರು, ನಾನು ಇಲ್ಲ ಅಂದ್ರೆ ಅವರಿಗೆ ಬೇಜವಾಬ್ದಾರಿ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ನವರು, ಸ್ನೇಹ ದೊರೆ ಸರಿಯಾದ ಸಮಯಕ್ಕೆ ಮನೆಗೆ ಬರಬೇಕು ಅಂತಂದ್ರೆ ನೀನು ಬಿರ್ನೆ ಒಂದು ಕೂಸನ್ನ ಎತ್ಕೊಟ್ಬಿಡವ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸ್ನೇಹ ಅವ್ರಿಗೆ ಮತ್ತೆ ಎಲ್ಲರಿಗೂ ಶಾಕ್ ಆಗತ್ತೆ, ಸುಮ್ಮನೆ ನಿಂತಿರ್ತಾರೆ. ಆಗ ಬಂಗಾರಮ್ನವರು, ಯಾಕವ್ವ ಸುಮ್ಕಾಬಿಟ್ಟೆ, ಓ ನಾಚಿಕೆ ಆಗೋಯ್ತೆ, ಆದಷ್ಟು ಬಿರ್ನೆ ನನ್ನ ಕೈಗೆ ಮೊಮ್ಮಗನೋ ಮೊಮ್ಮಗಳನ್ನೋ ಕೊಡ್ತೀಯ ತಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಕಂಠಿ ಅವರು ಅಲ್ಲಿಂದ ಬೇಜಾರಲ್ಲಿ ಹೋಗ್ಬಿಡ್ತಾರೆ. ಆಗ ಸ್ನೇಹ ಅವರು ಬಂಗಾರಮ್ನವ್ರಿಗೆ, ಅತ್ತೆ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಹಾಗೆ ಕಂಠಿ ಅವರು ಬೈಕ್ ಸ್ಟಾರ್ಟ್ ಮಾಡ್ತಿರುವಾಗ ಮುಂಗ್ಸಿ ಮತ್ತೆ ಹುಲಿಯವರು, ಅಣ್ಣ ಆ ಹುಡುಗಿ ಒಂದು ಥ್ಯಾಂಕ್ಸ್ ಆದ್ರೂ ಹೇಳೋಣ, ಅವ್ವ ಇಷ್ಟೊಂದು ಖುಷಿಯಾಗವ್ರೆ, ಅದಕ್ಕೆ ಅವರೇ ಕಾರಣ ಅಲ್ವಾ, ಹೇಳೋಣ ಅಂತ ಹೇಳ್ತಾರೆ. ಆಗ ಕಂಠಿಯವರು ಸ್ನೇಹ ಅವರಿಗೆ, ನೀನ್ ಶುರು ಮಾಡಿರೋಂಥ ಎಡವಟ್ಟು ಎಲ್ಲಿ ತನಕ ಹೋಯ್ತದೆ ಅಂತ ನೋಡ್ತಾ ಇರು, ಇದರಿಂದ ಅವ್ವನ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಆದ್ರೆ ಆಮ್ಯಾಕ್ ಐತೆ ನಿಂಗೆ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಇದು ಬುಧವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.